ಸರ್ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಶೂವೇ ಬೆಟರ್ ಅನಿಸುತ್ತೆ. ಸಿಕ್ಕಾಬಿಟ್ಟೆ ಜಾರುತ್ತೆ. ಮಿಲಿಟರಿ ಅವರಲ್ವಾ 2 ದಿನ ಮುಂದೆ ತಯಾರು ಮಾಡ್ಬಿಡ್ತಾರೆ, ರೆಡಿಮೇಡ್ ಬಂದು ಫಟಾಫಟ್ ತಯಾರು ಮಾಡ್ಕೊಂಡ್ಬಿಡ್ತಾರೆ. ಹೆಚ್ಚಿನದು ಸೂಪರ್ ಆಗಿದೆ, ಎಲ್ಲರಿಗೂ ಇಷ್ಟ ಆಗುತ್ತೆ, ಇಲ್ಲೇ ಇರಬೇಕು ಅಂತೇಳಿ. ಭಾರತೀಯ ಸೇನೆಯ ಜನರಲ್ ಕೊಡೇಂದ್ರ ಸುಬ್ಬಯ್ಯ ತಿಮ್ಮಯ್ಯ ರವರ ಒಂದು ಸ್ಟೇಡಿಯಂಗೆ ನಮಸ್ತೆ, ಜೈ ಹಿಂದ್. ನಾನು ನಿಮ್ಮೆಲ್ಲರ ಮೆಚ್ಚಿನ ಸೈನಿಕ ಮೈಸೂರಿನ ಸಂಸ್ಥಾಪಕ ಮತ್ತು ಎಕ್ಸ್ ಬ್ರೇಕರ್ ಶ್ರೀಧರ್ ಸಿಎಂ. ಇವತ್ತು ಕೊಡ್ತಾರಂಥ ವಿಡಿಯೋ ಬಹಳ ನಿಮಗೆಲ್ಲ ಖುಷಿ ಕೊಡುವಂಥದ್ದೇ. ನಮ್ಮ ಸೈನಿಕರು ಮೈಸೂರಿಂದ ಮಡಿಕೇರಿ, ಕೊಡಗಿನಿಂದ ಮಡಿಕೇರಿಗೆ ಸ್ಟೇಡಿಯಂ ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ಜನರಲ್ ತಿಮ್ಮಯ್ಯ ಸ್ಟೇಡಿಯಂನ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೇಗಿದೆ ಸ್ಟೇಡಿಯಂ ತಿಳ್ಕೊಳ್ಳೋಣ. ಜೊತೆಗೆ ಅಲ್ಲಿ ಗ್ರೌಂಡ್ ಯಾವ ಥರ ನಡೀತಿದೆ, ಮಿಲಿಟರಿ ನಮ್ಮ ಸೋಲ್ಜರ್ಸ್ಗಳು ಬಂದು ಯಾವ ಥರ ಕೆಲಸಗಳು ಮಾಡ್ತಿದ್ದಾರೆ ಅಂತ ಏನು ತಯಾರಿ ಮಾಡ್ಕೊಂಡಿದ್ದಾರೆ ಅದೆಲ್ಲ ತಿಳ್ಕೊಂಡು ಬರೋಣ. ಜೊತೆ ನಮ್ಮ ಸೈನಿಕರು ಮೈಸೂರು ವತಿಯಿಂದ ಕ್ಯಾಂಪ್ ಹಾಕ್ಲಿಕ್ಕೆ ಅಂತ ವ್ಯವಸ್ಥೆ ಮಾಡ್ತಾ ಇದ್ವಿ. ಸಾಧ್ಯವಾದರೆ ಖಂಡಿತ ಎಲ್ಲರೂ ಕ್ಯಾಂಪ್ ವ್ಯವಸ್ಥೆ ಮಾಡಿಕೊಂಡು ಮಕ್ಕಳಿಗೆ ಬಹಳ ಅನುಕೂಲ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಮಡಿಕೇರಿ ತುಂಬ ಕಾಸ್ಟ್ ಸಿಟಿ ಆಗಿರೋದ್ರ ಕಾರಣ ಆ ಕಾಸ್ಟ್ಲಿ ಸಿಟಿನಲ್ಲಿ ನಾವು ಅಷ್ಟೊಂದು ಆರ್ಗನೈಸ್ ಮಾಡ್ಲಿಕ್ಕಾಗುತ್ತಾ ನಾವು ತಯಾರಿ ಮಾಡ್ತಾ ಇದ್ದೀವಿ. ನಾವು ಯಾರಾದರೂ ಸಮಾಜ ಸೇವಕರಿದ್ರೆ ನಮಗೇನೋ ಹೆಲ್ಪ್ ಮಾಡೋದಿದ್ರೆ ಅಂತ ಜಾಗನ ಹುಡುಕಿ ಕೊಟ್ಟರೆ ನಮ್ಗೆ ಬಹಳ ಅನುಕೂಲ ಆಗುತ್ತೆ, ನಮ್ಮ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಯ್ತು, ನಮ್ಮ ಸೈನಿಕ ಮೈಸೂರಿನಿಂದ ಮುಂದೆ ಕೊಡುವಂಥ ಸೀನ್ನ ನೋಡಿ ಖುಷಿ ಪಡಿ. ಜೊತೆಗೆ ಎಷ್ಟೋ ಮಕ್ಕಳುಗಳು ಬೆಂಗಳೂರು ಯಾರು ಮಕ್ಕಳುಗಳು ದೂರದಿಂದ ಸ್ಟೇಡಿಯಂ ನೋಡ್ಲಿಕ್ಕೆ ಆಗಿರೋದಿಲ್ಲ. ಪ್ರಾಕ್ಟಿಕಲ್ ಆ ಒಂದು ಸ್ಟೇಡಿಯಂನ ತೋರಿಸ್ತೀವಿ. ಜೊತೆಗೆ 2019-20 ನಡೆದಂಥ ರ್ಯಾಲಿಯಲ್ಲಿ ಪೂರ್ತಿ ನೀರು ತುಂಬಿದ್ದು ಸ್ಟೇಡಿಯಂ, ಆ ಸ್ಟೇಡಿಯಂ ಓಡಿಸಿದ್ರು. ಈ ಸಲ ಅದೇ ಥರ ಮಾಡ್ತಾರಾ, ಇದು ಕ್ವಶನ್ ಮಾರ್ಕ್ ಆಗಿದೆ. ಆ ನೀರಲ್ಲೇ ಓಡಿಸ್ತಾರಾ ಅಥವಾ ಗ್ರೌಂಡ್ನ ಸರಿಯಾದ ರೀತಿ ವ್ಯವಸ್ಥೆ ಮಾಡಿಕೊಡ್ತಾರಾ, ಅದು ನಾವು ನೋಡಬೇಕನ್ನೋದು ಬಹಳ ಮುಖ್ಯವಾಗಿದೆ. ನಮ್ಮ ಸೈನಿಕರು ಮೈಸೂರಿಂದ ಮಡಿಕೇರಿ ತನಕ ಹೋಗ್ತಾ ಉದ್ದೇಶ ನಮ್ಮ ಮಕ್ಕಳು ಅನ್ಕೊಳ್ಳಿ ಅಂತೇಳಿ. ಹಾಗಾದ್ರೆ ನಿಮಗೆಲ್ಲ ಇಷ್ಟವಾಗಿದ್ರೆ ಇಂಥ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು, ನಮಸ್ತೆ. ಸ್ನೇಹಿತರು ನೋಡ್ತಿದ್ದೀರಲ್ಲ, ಈ ಮಡಿಕೇರಿ ಕೊಡಗು ಅಂತಂದ್ರೆ ಆ ವಾತಾವರಣ ಸವಿಯೋದೇ ಬಹಳ ಒಂದು ರೀತಿ ರುಚಿಕರವಾಗಿ ನೋಡಿ ಎಷ್ಟು ಸುಂದರವಾಗಿದೆ. ಇದು ಪಿಕ್ನಿಕ್ ಪ್ಲೇಸ್ ಆಗಿದೆ ಖಂಡಿತ. ಎಷ್ಟೋ ದೂರದಿಂದ ಬರೀ ಕರ್ನಾಟಕ ರಾಜ್ಯದಿಂದ ಅಂತಲ್ಲ, ಔಟ್ ಆಫ್ ಸ್ಟೇಟಿಂದನೂ ಕೂಡ ಬಹಳಷ್ಟು ಟೂರಿಸಂ ಬಂದು ಈ ಒಂದು ಪ್ಲೇಸ್ನ ನೋಡ್ತಾರೆ. ನೋಡ್ಲಿಕ್ಕೋಸ್ಕರ ಈ ಒಂದು ವಾತಾವರಣ ಸವಿಗೋಸ್ಕರನೇ ಬರ್ತಾರೆ. ಒಳ್ಳೆ ಯಾವಾಗಲೂ ಮಳೆ ಬೀಳ್ತಾ ಇರ್ತದೆ, ತಂಪಾಗಿರುತ್ತೆ, ಮರಗಿಡ ಪ್ರದೇಶ. ಇಂಥ ಒಂದು ಪ್ರದೇಶದಲ್ಲಿ ಒಂದು ರ್ಯಾಲಿ ಕಂಡಕ್ಟ್ ಮಾಡ್ತಾ ಇರೋದು. ನಿಮಗೆಲ್ಲರೂ ಒಂದು ಟೂರ್ ಅಂದ್ಕೊಂಡೆ ಬಂದ್ಬಿಡಿ, ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಟೆನ್ಷನ್ದ ಬರಬೇಡಿ, ಎಲ್ಲರೂ ಕೂಡ ಫ್ರೀ ಮೈಂಡ್ ಬನ್ನಿ. ನೋಡಿದ್ರಿ ಬರ್ತಾ ಇದ್ವಲ್ಲ, ನನ್ನ ತಲುಪ್ತಾ ಇದ್ದೀವಿ. ಜಸ್ಟ್ ಇನ್ನು ಒಂದು 200 ಮೀಟರ್ ತಲುಪ್ತಾ ಇದ್ವಿ. ನೋಡಿದ್ವಿ ಅಲ್ಲಿ ಕಾಣ್ತಾ ಇದ್ದಿಲ್ಲ ಮುಂದೆ ಅದೇ ಸ್ಟೇಡಿಯಂ. ಆ ಸ್ಟೇಡಿಯಮ್ಮು ಅಲ್ಲಿ ಜಸ್ಟ್ ನೀವು ಲೆಫ್ಟ್ ಟರ್ನ್ ಆಯ್ತು ಅಂದರೆ ಈ ಸ್ಟೇಡಿಯಂ ಸಿಕ್ಬಿಡುತ್ತೆ. ಇಲ್ಲಿ ಮಳೆ ಯಾವಾಗಲೂ ಹೋಯ್ತಾ ಇರ್ತದೆ, ಮಳೆಗೆ ಚಿಂತೆ ಮಾಡ್ಲಿಕ್ಕೆ ಹೋಗಬೇಡಿ. ಮಳೆ ಎಷ್ಟೇ ಇರಲಿ ಅದಕ್ಕೆ ನಾವು ಎದುರಿಸ್ಬೇಕಷ್ಟೇ. ಸ್ನೇಹಿತರು ಸ್ಟೇಡಿಯಂಗೆ ಬಂದೇ ಬಿಟ್ಟು ತಲುಪೇ ಬಿಟ್ವಿ. ಸ್ಟೇಡಿಯಂ ಬನ್ನಿ, ಯಾರು ಸ್ಟೇಡಿಯಂ ಒಳಗಡೆ ಹೇಗಿದೆ ಅಂತ ನೋಡಿ. ಹೊರಗಡೆ ಲುಕ್ ನೋಡಿ ಹೇಗೆ. ಇಲ್ಲಿಂದ ನೇಚರ್ ಅಂತೂ ಸೂಪರ್ ಆಗಿದೆ, ಎಲ್ಲರಿಗೂ ಇಷ್ಟ ಆಗುತ್ತೆ, ಇಲ್ಲೇ ಇರಬೇಕು ಅಂತೇಳಿ. ಆದರೆ ಇಲ್ಲಿ ಇರ್ಲಿಕ್ಕೂ ಕೂಡ ಭಾಳ ಕಷ್ಟನೇ, ಯಾವಾಗಲೂ ಚಳಿ ಇರ್ಲಿಕ್ಕೆ ಆಗಲ್ವಲ್ಲ. ಸೊ ಈ ಸ್ಟೇಡಿಯಂ ನೋಡ್ತಾ ಇದ್ದೀನಿ ನೋಡಿ, ಇದೇ ಸ್ಟೇಡಿಯಮ್ಮು. ಓಕೆ, ಈಗ ಒಳಗಡೆ ಹೋಗ್ತಾ ಇದ್ದೀನಿ, ನೋಡೋಣ ಒಳಗಡೆ ಹೇಗಿದೆ ಅಂತೇಳಿ ತಿಳ್ಕೊಳ್ಳೋಣ ಬನ್ನಿ. ಈ ದಿನ ಬಂದಿರೋಂಥದ್ದು ಬಹಳ ಹೆಮ್ಮೆ ತರುವಂಥ ಸ್ಥಳಕ್ಕೆ ಬಂದಿದ್ದೀವಿ. ಭಾರತೀಯ ಸೇನೆಯ ಜನರಲ್ ಕೊಡೇಂದ್ರ ಸುಬ್ಬಯ್ಯ ತಿಮ್ಮಯ್ಯ ರವರ ಒಂದು ಸ್ಟೇಡಿಯಂಗೆ ಹೋಗಿ. ಸ್ನೇಹಿತರು ಇಲ್ಲಿ ನೋಡ್ತಿದ್ದಲ್ಲ, ಈ ಏರಿಯಾದಲ್ಲಿ ಕೆಲವರು ಹಾಕಿಗೆ ಅಂತೇಳಿ ಗ್ರೌಂಡ್ ಇದೆ. ಬಟ್ ಆ ದಿನ ಮಕ್ಕಳ ಸಂಖ್ಯೆ ಜಾಸ್ತಿ ಆದರೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ಬೋದು. ನಾವು ಅಡ್ಮಿನಿಸ್ಟ್ರೇಷನ್ಗೆ ಅಂತೇಳಿ ವ್ಯವಸ್ಥೆಗಳನ್ನ ಮಾಡಿಕೊಡು ಅಂದ್ಕೊಂಡಿದ್ದೀನಿ. ಈ ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಇನ್ನಷ್ಟು ಏನೇನಿದೆ ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ಯಾವಾಗಲೂ ಮಳೆ ಕಾರಣ ಇಲ್ಲೆಲ್ಲ ಜಾಸ್ತಿ ಎಲ್ಲ ಮರ ಗಿಡಗಳ ಹತ್ರ ಸಸಿಗಳೆಲ್ಲ ಬೆಳೆದಿದೆ, ಹುಲ್ಲೆಲ್ಲ ಜಾಸ್ತಿ ಬೆಳೆದಿದೆ. ಓಕೆ, ಸೊ ಈಗ ನೋಡ್ತಿದ್ದೀರಲ್ಲ, ಸ್ಟೇಡಿಯಮ್ಗೆ ಮೇಲ್ಗಡೆ ಹತ್ತುವಂಥದ್ದು. ಹೌದು, ಈ ಸ್ಟೇಡಿಯಮಲ್ಲಿ ಈಗ ಮೇಲ್ಗಡೆ ಈ ಮೆಟ್ಲು ಹತ್ತಿದ್ರೆ ನಮಗೆ ಸ್ಟೇಡಿಯಂ ಸಿಗುತ್ತೆ. ನಮಗೂ ಜೋಶ್ ಬರ್ತಾ ಇದೆ, ಓಡಿ ರ್ಯಾಲಿ ಇನ್ನೊಂದ್ಸರಿ ಹೋಗೋಣ ಅನಿಸ್ತಾ ಇದೆ. ನಾನು ಕಮಾಂಡೋ ಆಗಿದೆ, ಇನ್ನೊಂದ್ಸರಿ ಕಮಾಂಡೋ ಹೋಗೋಣ ಆಸೆ. ವಾವ್, ಸ್ಟೇಡಿಯಂ ನೋಡೇ ಬಿಟ್ವಿ. ಕೊನೆಗೆ ನಾವು ಮೈಸೂರಿಂದ ಕೊಡಗು ಮಡಿಕೇರಿಗೆ ಬಂದು ಸ್ಟೇಡಿಯಂ ನೋಡೇ ಬಿಟ್ವಿ. ಸ್ಟೇಡಿಯಂ ನೋಡಿ ಹೇಗಿದೆ ಅಂತೇಳಿ. ಸ್ಟೇಡಿಯಂ ಇದೇ ನಿಮ್ಮ ಸ್ಟೇಡಿಯಂ. ಈ ಸ್ಟೇಡಿಯಂ ನೋಡ್ತಿರಲಿಲ್ಲ ಯಾವ ಥರ ಇಲ್ಲಿ 400 ಮೀಟ್ರ್ ಗ್ರೌಂಡ್. 400 ಮೀಟ್ರ್ ಪಕ್ಕ ಇದೆಯಾ ಅದು ಚೆಕ್ ಮಾಡ್ಕೊಂಡು ನಮ್ಮ ಮಕ್ಕಳುಗಳೇ ಈಗ ರನ್ನಿಂಗ್ ಮಾಡ್ತಾರೆ ಇಲ್ಲಿ. ಜೊತೆಗೆ ಸ್ಟೇಡಿಯಂ ನೋಡ್ತಿದ್ದೀರಲ್ಲ, ಮಳೆ ಹೋಗಿದೆ ಅಲ್ಲ, ಮಳೆ ಹೋಗಿದೆ, ಬಜ್ಜಿ ಆಗಿರ್ತದೆ, ಓಡಬೇಕು. ಬರಿಗಳ ಪ್ರಾಕ್ಟೀಸ್ ಮಾಡಿದ್ರೆ ಉತ್ತಮ ಅಂದ್ಕೊಂಡಿದ್ದೀನಿ. ಶೂ ಹಾಕೊಂಡು ಹೊಡೆದು ಸ್ವಲ್ಪ ಕಷ್ಟ ಆಗ್ಬೋದು. ಇಲ್ಲಿ ಇನ್ನೂ ತಯಾರಿ ಏನೂ ಆಗಿಲ್ಲ.
ಭಾಳ ಕೇಳ್ಕೊಬೋದು ಸರ್ ಇನ್ನೂ ತಯಾರಿಲ್ವ ಕೇವಲ ಒಂದು ವಾರ ಇದೆ ಅಂತೇಳಿ. ಮಿಲಿಟ್ರಿ ಅವರಲ್ವಾ 2 ದಿನ ಮುಂದೆ ತಯಾರು ಮಾಡ್ಬಿಡ್ತಾರೆ, ರೆಡಿಮೇಡ್ ಬಂದು ಫಟಾಫಟ್ ತಯಾರು ಮಾಡ್ಕೊಂಡ್ಬಿಡ್ತಾರೆ. ಬೇರೆ ಆಗ್ತಾರೆ ಒಳಗಡೆ ಕ್ಯಾಂಪಸ್ ಆಗ್ತಾರೆ ತಯಾರು ಮಾಡ್ಕೊಂಡ್ಬಿಡ್ತಾರೆ. ಯಾವುದೂ ನೀವು ಗೊಂದಲ ಇರೋಕೋಬೇಡಿ. ನಮ್ಮ ಸೈಗಡ ಮೈಸೂರು ಕೊಟ್ಟಂಥ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಲಿ ಅಂತೇಳಿ ಇಲ್ಲಿ ಲೈವ್ ಏನು ನಡೀತಿದೆ ಅದ್ರ ಬಗ್ಗೆ ನಿಮ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಇದ್ದೀವಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿ ಡಿಸ್ಲೈಕ್ ಮಾಡಿ, ತೊಂದರೆ ಇಲ್ಲ. ಹಾಗಾದರೆ ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಇಲ್ಲಿ ಮಕ್ಕಳು ಕ್ರಿಕೆಟ್ ಆಡ್ತಾ ಇದ್ದಾರೆ. ಇವತ್ತು ಏನೂ ಕೂಡ ತಯಾರಿ ಆಗಿಲ್ಲ. ತುಂಬ ಎಲ್ಲರೂ ಆಶ್ಚರ್ಯ, ಏನಪ್ಪ 27ನೇ ತಾರೀಕು ರ್ಯಾಲಿ ಆಗಬೇಕು ಅದನ್ನು ಕೂಡ ತಯಾರಿನೇ ಇಲ್ಲ ಅಂತೇಳಿ ಬನ್ನಿ ಮಾತಾಡ್ಸೋಣ ನೋಡೋಣ ವ್ಯಕ್ತಿಯವರು ಅಂತೇಳಿ. ನಿಮ್ಮ ಹೆಸರು? ಅಂಜನೇಯ. ಯಾವ ಊರು ನಿಮ್ಮದು? ನಮ್ಮ ರಾಯಚೂರು ಸರ್. ರಾಯಚೂರು. ಇಲ್ಲಿ ನಾವು ವರ್ಕ್ ಮಾಡೋದಿಲ್ಲ. ಏನು ವರ್ಕ್ ಮಾಡ್ತೀರಾ? ಪ್ರೆಸೆಂಟ್ ಡಿಪಾರ್ಟ್ಮೆಂಟ್. ಈಗ ಸ್ಟೇಡಿಯಂ ಇದರಲ್ಲಿ ನಡೆಯುವಂಥದ್ದು ರ್ಯಾಲಿ ಕನ್ಫರ್ಮಾ? ಅದೇ ಸರ್, ಜನರಲ್ ಇದೆ ಗ್ರೌಂಡು. ಇಲ್ಲಿ ರ್ಯಾಲಿ ನಡ್ಕೊಳ್ತಾರೆ ಅಂತ ಕನ್ಫರ್ಮ್ ಆಗಿದೆಯಾ? ನಿಮ್ಗೆ ಗೊತ್ತಿದೆಯಾ? ಪೇಪರಲ್ಲಿ ನೋಡಿದ್ದೀವಿ ಸರ್. ಪೇಪರ್ ನೋಡಿದ್ದೆ. ಇದೇ ಸ್ಟೇಡಿಯಮ್ಮು, ಬೇರೆ ಇಲ್ಲ. ಇದು 4 ಮೀಟ್ರ್ ಇಲ್ಲ ಅನಿಸ್ತಾಗಿಲ್ಲ. ಓ ಈ ಸಲ ಕಪ್ ಬಂದಿದೆ. ಅದು RCBನಾ? RCB ಸೂಪರ್ ಕೆ ಪ್ಲೇಯರ್ ಬಹಳ ಉತ್ಸುಕತೆಯಿಂದ ಇದ್ದಾರೆ ಇಲ್ಲಿ. ಹಾಗಾದ್ರೆ ಯಾವ ಹುಡುಗರು? ಹೆವಿ ಮಳೆ ಬರುತ್ತೆ. ಸ್ಟೇಡಿಯಂ ಎಷ್ಟು ಮೀಟರ್ ಗೊತ್ತಿದೆ ಯಾರಿಗಾದ್ರು? 400 ಕಾಣಿಸ್ತಿರಲ್ಲ. ಪಕ್ಕ 400 ಇದೆಯಾ ಇದು? ಪಕ್ಕ ಹಾಗಾದ್ರೆ ನೋಡೋಣ. ಎಲ್ಲ ಹೇಳ್ತಿದ್ದಾರೆ 400 ಮೀಟರ್ ಇದೆ ಅಂತ ಹೇಳ್ತಿದ್ದಾರೆ. ಒಂದ್ಸಲ ಓಡ್ಬಿಟ್ಟು ನೋಡೋಣ ಎಷ್ಟು ಮೀಟರ್ ಬರುತ್ತೆ ಅಂತೇಳಿ. 400 ಮೀಟರ್ ಬಂದ್ರಂತ 4 ರೌಂಡ್ ಓಡ್ಬೇಕು ನೀವು. 400 ಮೀಟರ್ ಬರಲಿ ಅಂತ ಜಾಸ್ತಿ ಓಡಬೇಕಾಗುತ್ತೆ. ಎಲ್ಲರಿಗೂ ತಯಾರಾಗೋಣ. ವಿಶೇಷವಾಗಿ ಏನಂತಂದ್ರೆ ಗ್ರೌಂಡ್ ತುಂಬ ಚೆನ್ನಾಗಿದೆ ನೋಡ್ತಾ ಇದ್ದೀವಲ್ಲ. ಆದರೆ ಒಂದು ಪ್ರಾಬ್ಲಮ್ ಏನಪ್ಪ ಅಂದ್ರೆ ಮಳೆ ಹೋಯ್ತಾ ಇದೆ. ಮಳೆ ಹೋಯ್ತಿರೋ ಕಾರಣ ನೀರು ನಿಲ್ಲುತ್ತಾ? ನಿಲ್ಲಲ್ಲ, ಡ್ರೈ ಆಗ್ಬಿಡುತ್ತೆ ಬಂದ ಮಳೆ. ನೀರು ಹೋಗ್ಬಿಡುತ್ತೆ. ಕರೆಕ್ಟ್. ಇಲ್ಲಿ ನೋಡಿ ಒಂದು ವಿಶೇಷತೆ ಅಂದರೆ ಟ್ರ್ಯಾಕಲ್ಲಿ ನೀರು ನಿಂತರೂ ಕೂಡ ನೀರು ಹೋಗೋ ಥರ ಡ್ರೈನೇಜ್ ವ್ಯವಸ್ಥೆ ಮಾಡಲಾಗಿದೆ. ನೀರು ನಿಂತ್ಕೊಳ್ಳಲ್ಲ, ನೀರು ಬಂದು ನಿಂತ್ಕೊಳ್ಳಲ್ಲ. ಅದನ್ನು ಗೊಜ್ಜಲ್ಲಿ ಓಡಲೇಬೇಕು. ನೀವು ಬರಿಗಾಲ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಅನುಕೂಲ, ಜಾರುತ್ತೆ. ಅದಕ್ಕೋಸ್ಕರ ನೀವು ಶೂ ಹಾಕೊಂಡು ಕೊಡೋದು ಭಾಳ ಕಷ್ಟ ಆಗುತ್ತೆ. ಇದು ಬರಿಗಾಲ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಭಾಳ ಅನುಕೂಲ ಆಗುತ್ತೆ. ಯಾರ್ಯಾರು ಬೆಂಗಳೂರು ಮಕ್ಕಳು ತಯಾರಾಗ್ತಿದ್ದಾರೆ, ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ಆ ಮಕ್ಕಳೆಲ್ಲ ಎಲ್ಲರೂ ಕೂಡ ಬರಿಗಾಲಲ್ಲೇ ಪ್ರಯತ್ನ ಮಾಡಿ. ನಾನು ಕೇವಲ ನಮ್ಮ ಸೈನಿಕರ ಮೈಸೂರು ತರಬೇತಿ ಪಡ್ಕೊಂತ ಮಕ್ಕಳು ಅಂತ ಹೇಳ್ತಾ ಇಲ್ಲ. ಎಲ್ಲ ಮಕ್ಕಳು ಸೈನಿಕರಾಗಲಿ ಹೊಟ್ಟರಂಥದ್ದು. ಕೇವಲ ನಮ್ಮ ಮಕ್ಕಳೇ ಅಂತಲ್ಲ, ಯಾರೇ ಸೈನಿಕರಾಗಿ ಹೋಗ್ತಿದ್ದೆ ಅಂತಂದ್ರೆ ನಮ್ಮ ಭಾರತ ಸೇವೆ ಮಾಡ್ಲಿಕ್ಕೆ ಹೋಗ್ತಾರೆ, ನಮ್ಮ ಭಾರತ ಸೇವೆ ಮಾಡ್ಲಿಕ್ಕೆ ಹೋಗ್ತದೆ ಅಂದ್ರೆ ಇಂಡಿಯನ್ ಆರ್ಮಿ ಜಾಯ್ನ್ ಆಗ್ತಿದ್ದೀರಾ, ನಿಮಗೆಲ್ಲರೂ ಒಳ್ಳೆಯದಾಗಬೇಕು ಅನ್ನೋದೇ ಉದ್ದೇಶ. ಈ ವಿಡಿಯೋ ಕೇವಲ ಸೈನಿಕರ ಮೈಸೂರು ಮಕ್ಕಳು ಅಂತಲ್ಲ, ಭಾರತದಂತ ಎಲ್ಲ ಯೂಸ್ಗಳಿಗೆ ಹೆಲ್ಪ್ ಆಗಲಿ ಅನ್ನೋದು ನಾನು ಕೊಡ್ತಾ ಇದ್ದೀನಿ. ಕನ್ನಡದಲ್ಲಿ ಕನ್ನಡಿಗರು ಹೆಸರು ಕೊಡ್ತಂಥ ಮಾಹಿತಿ. ಸ್ಟೇಡಿಯಮ್ಮು 400 ಮೀಟರ್ ಇದೆ ಅಂತ ಹೇಳ್ತಿದ್ದಾರೆ. ಒಂದು 400 ಮೀಟರ್ ಇದೆಯಾ ಅಲ್ವಾ ಅಂತೇಳಿ ನಮ್ಮ ಮೊಬೈಲಲ್ಲಿ ಚೆಕ್ ಮಾಡ್ಕೊಳ್ಳೋಣ ಬನ್ನಿ. ಹಾಗಾದರೆ ಜೈ ಹಿಂದ್ ಸ್ನೇಹಿತರೆ. ಬೆಂಗಳೂರು ARO ರ್ಯಾಲಿಗೆ ಬರ್ತಾ ಇರುವಂಥ 1700 ಮಕ್ಕಳಿಗೆ ಎಲ್ಲರಿಗೂ ಶುಭವಾಗಲಿ. ಇಲ್ಲಿ ನೋಡ್ತಿದ್ರೆ ಟ್ರ್ಯಾಕ್ ತೋರಿಸ್ತಾ ಇರೋದು ನಿಮಗೆ. ಈ ಟ್ರ್ಯಾಕ್ ನೋಡ್ತಾ ಇದ್ರಲ್ಲ, ಹುಲ್ಲಿದೆ, ಜೊತೆಗೆ ಮಣ್ಣಿದೆ, ಮಣ್ಣಲ್ಲೂ ಕೂಡ ನೀರು ತುಂಬಿದೆ. ಈಗ ಮಳೆ ಸ್ವಲ್ಪ ಕಡಿಮೆ ಆಗಿದೆ, ಮಳೆ ಜಾಸ್ತಿ ಇನ್ನೂ ಸ್ವಲ್ಪ ನೀರು ತುಂಬಿರುತ್ತೆ. ಅಂದರೆ ಜಾಸ್ತಿ ತುಂಬಕ್ಕೆ ಹೋಗಲ್ಲ, 1 ಇಂಚ್ 2 ಇಂಚ್ ನೀರು ತುಂಬಿರ್ತದೆ. ನೀವು ಓಡುವಾಗ ಸ್ವಲ್ಪ ನೋಡ್ಕೊಂಡು ಓಡಬೇಕು, ಜಾಗೃತಿಯಿಂದ ಓಡಬೇಕಾಗುತ್ತೆ ಅಷ್ಟೇ. ನೋಡ್ತಿದ್ರಲ್ಲ ಟ್ರ್ಯಾಕ್ ಯಾವ ಥರ ಇದೆ ಅಂತೇಳಿ. ಇಲ್ಲಿ ಮತ್ತೆ ನೀರು ತುಂಬಿದಾಗ ಡ್ರೈನೇಜಲ್ಲೆಲ್ಲ ನೀರು ಹೋಗ್ಬಿಡುತ್ತೆ. ಆದರೆ ಈಗ ಮಿಲಿಟ್ರಿ ಬಂದ ಮೇಲೆ ಸ್ವಲ್ಪ ಮಟ್ಟ ಮಾಡಿಸ್ಬೋದು ಅನ್ನೋದು ಅನ್ನಿಸ್ತಾ ಇದೆ. ಇಲ್ಲಿ ಹುಲ್ ಜಾಸ್ತಿ ಆಗಿದೆ, ಸ್ವಲ್ಪ ಹುಲ್ಲನ್ನ ತೆಗೆಸ್ಬೋದು. ಎಲ್ಲಿ ಮಣ್ಣಿದೆ ಆ ಜಾಗದಲ್ಲಿ ಸ್ವಲ್ಪ ಇನ್ನೂ ಸ್ವಲ್ಪ ನೀರು ತುಂಬಿದೆ, ಅಂದರೆ ಸ್ವಲ್ಪ ಮಣ್ಣು ಹಾಕಿಸಿ ಮಟ್ಟ ಮಾಡ್ಬೋದು ಅಂತ ಕಾಣಿಸ್ತಾ ಇದೆ. ಆದರೆ ಮಣ್ಣು ಹಾಕ್ಸ್ಬಿಟ್ರೆ ಇನ್ನೊಂದು ಏನಾಗುತ್ತೆ ಅಂದರೆ ಗೊಜ್ಜೆ ಜಾಸ್ತಿ ಆಗುತ್ತೆ. ಅದು ಮಣ್ಣು ನೀರು ತುಂಬುತ್ತಲ್ಲ, ಅದು ಜಾಸ್ತಿ ಸ್ಲಿಪ್ ಆಗೋ ಚಾನ್ಸ್ ಇರ್ತದೆ. ಈಗ ಹೇಗಿದೆ ಆಗಿದ್ಬಿಟ್ರೆ ಚೆಂದ ಅಂತ ನನಗನ್ನಿಸ್ತಾ ಇದೆ. ಅದು ನೀವು ಟ್ರ್ಯಾಕ್ ನೋಡಿ, ಟ್ರ್ಯಾಕ್ ಏನಿದೆ, ಈ ಟ್ರ್ಯಾಕು ಒಂದು ಕಡೆ ನೀರು ತುಂಬಿದೆ, ಒಂದು ಕಡೆಗೆ ಸ್ವಲ್ಪ ಹುಲ್ಲು ಜಾಸ್ತಿ ಬೆಳೆದಿದೆ. ನಮ್ಮ ಹುಡುಗನೇ ನಮ್ಮ ಏಟರ್ ಇದನ್ನು ಓಡ್ತಾ ಇರೋಂಥದ್ದು ನೋಡ್ತಿದ್ದಿರಲ್ಲ. ಸೊ ನಾವು ವೀಡಿಯೋ ಮಾಡ್ಕೊಂಡು ಓಡ್ತಾ ಇದ್ದಾನೆ ನೋಡಿ. ಈ ಥರ ಇದೆ ಸ್ಟೇಡಿಯಮ್ಮು. 400 ಮೀಟ್ರ್ ಪಕ್ಕ ಇದೆ, ಇದರಲ್ಲಿ ಡೌಟೇ ಇಲ್ಲ. 400 ಮೀಟ್ರ್ ಆರಾಮಾಗಿ ಚೆಕ್ ಮಾಡ್ಕೊಂಡು ಓಡ್ತಾನೆ ಇರ್ಬೋದು. ಓಡಬೇಕಿದ್ರೆ ನಾನು ಆಗಲೂ ನಿಮ್ಗೆ ಹೇಳ್ತಾ ಇರ್ತೀನಿ, ಈ ಥರ ಮಳೆ ಬಿದ್ದಂಥ ಗ್ರೌಂಡ್ನಲ್ಲಿ ಶೂ ಹಾಕೊಂಡು ಓಡ್ಲಿಕ್ಕೆ ಹೋಗಬೇಡಿ. ಶೂ ಹಾಕೊಂಡ್ರೆ ಒಂದು ಸಮಸ್ಯೆ, ಒಂದು ರೋಡಲ್ಲಿ ಈಸಿ ಅನಿಸುತ್ತೆ, ಸೆಕೆಂಡ್ ರೋಡಲ್ಲಿ ಗೊಜ್ಜೆ ತುಂಬಿರುತ್ತೆ, ನೀರು ತುಂಬುತ್ತೆ, ತೂಕ ಜಾಸ್ತಿ ಆಗುತ್ತೆ, ಇನ್ನೂ ಸ್ಲಿಪ್ಪಾಗಿ ಚಾನ್ಸ್ ಜಾಸ್ತಿ ಆಗ್ಬಿಡುತ್ತೆ. ಆ ಸಮಯದಲ್ಲಿ ಶೂ ಬಿಚ್ಚೋಗೋ ಚಾನ್ಸ್ ಇರ್ತದೆ. ಅವಾಗ ಬರೀ ಸಾಕ್ಸಲ್ಲೇ ಓಡಬೇಕಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಅವಾಗ ತುಂಬ ಗೊಂದಲಗಳಾಗುತ್ತೆ. ಬರಿಗಲ್ಲೇ ಪ್ರಾಕ್ಟೀಸ್ ಮಾಡಿ, ಬರಿಗಲ್ಲ ಪ್ರಾಕ್ಟೀಸ್ ಮಾಡೋದಷ್ಟು ತುಂಬ ಒಳ್ಳೆಯದೇ. ನೋಡಿ ಈಗ ತಲುಪ್ತಾ ಇದ್ದಾರೆ ಪೂರ್ತಿ ಗ್ರೌಂಡ್. ಒಂದು ರೌಂಡ್ನ ಕಂಪ್ಲೀಟ್ ನಮ್ಮ ಏಟರ್ ಓಡ್ಕೊಂಡ್ಬಂದಾನೆ. ಇದು ಸ್ಟೇಡಿಯಮ್ಮು ನೋಡಿ, ಈಗ ತಲುಪಿದ್ದಾನೆ ಈಗ ಆಲ್ಮೋಸ್ಟ್. ಸೊ ಇದೇ ಥರ ಇವತ್ತು ಕೊಟ್ಟಂಥ ಮಾಹಿತಿ ನಿಮಗೆ ಬಹಳ ಅನುಕೂಲ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಈ ಒಂದು ಮಾಹಿತಿ ಎಲ್ಲರಿಗೂ ತಲುಪಲಿ, ಎಲ್ಲರೂ ಶೇರ್ ಮಾಡಿ. ಓಕೆ, ನಮ್ಮ ಸೈಡ್ ಮೈಸೂರಿನ 2 ಮಕ್ಕಳುಗಳಿಗೆ ಟ್ರ್ಯಾಕಲ್ಲಿ ರನ್ ಮಾಡ್ತಾರೆ. 400 ಮೀಟ್ರ್ ಇದೆಯಾ ಅಲ್ವೊಂದು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೋಸ್ಕರ ಮೊಬೈಲಲ್ಲಿ ಮೀಟ್ರನ್ನ ಮೆಜರ್ಮೆಂಟ್ ಚೆಕ್ ಮಾಡ್ತಿದ್ದಾರೆ. ಅವ್ರು ರೆಡಿ, ಓಡಬೇಕು, ರೆಡಿ, ಗೋ. ಓಡ್ತಾರೆ. ನೀವು ಕ್ರೀಡಾಡ ಬಂದಿದ್ದೀರಾ? ಓಕೆ. ನಿಮ್ಮ ಹೆಸರು? ಬಸವರಾಜ್. ಯಾವ ಊರು? ಬಾಗಲಕೋಟೆ. ಏನು ಬಾಗಲಕೋಟೆ, ರಾಯಚೂರು ಎಲ್ಲ ಬಂದಿರಲ್ಲ, ನೀವೇ ಮಾಡ್ಕೊಂಡಿದ್ದೀರಲ್ಲಿ?
ಪೊಲೀಸ್ ಡ್ಯೂಟಿ ಹೌದಾ? ಇಲ್ಲಿ ಪೊಲೀಸ್ ಆಗಿರೋದಾ? ಯಾವುದು CR DR ಜೈಲ್ ಪೊಲೀಸ್ ಆಗಿದ್ದೀರಾ? ಗುಡ್, ಒಳ್ಳೆದಾಗಲಿ. ಒಂದು ಒಳ್ಳೆ ಸೇವೆ ಮಾಡ್ತಿದ್ದೀರಾ. ಗುಡ್, ಒಳ್ಳೆದಾಗಲಿ. ಸೊ ಈಗ ನೆಕ್ಸ್ಟ್ ರ್ಯಾಲಿ ಇದೆ 27ನೇ ತಾರೀಕು, ಗೊತ್ತಿದೆಯಾ? ಓಕೆ, ಗುಡ್ ಸಭಾಷ್. ಓಕೆ, ನೋಡಿ ಅವ್ರು ಓಡ್ತಾ ಇರಲಿ. ಹೋಗಾರೆ ನಮ್ಮ ಕಡೆ ಈ ಕಡೆ ಗಮನ ಕೊಡಿ. ಯಾಕಂದ್ರೆ ನಮ್ಮ ಸೆಂಟ್ರಲ್ ಮೈಸೂರಿನ ಕೊಡ್ತಂಥ ಯೂಟ್ಯೂಬ್ ಚಾನಲ್ನಲ್ಲಿ ಅಷ್ಟು ದೂರದಲ್ಲಿ ಬಂದಿದ್ದೀವಿ ಅಂತಂದರೆ ನಿಮ್ಗೋಸ್ಕರನೇ ಮಕ್ಕಳಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ. ಎಷ್ಟೋ ಮಕ್ಕಳಿಗೆ ಇಲ್ಲಿ ಬರೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ ಸ್ಟೇಡಿಯಮ್ನ. ಈಗ ನೀವು ಟ್ರ್ಯಾಕ್ ನೋಡ್ಕೊಬೋದು. ಇಲ್ಲಿ ನೀವು ಶೂ ಹಾಕೊಂಡು ಓಡಲಿಕ್ಕಾಗಲ್ಲ, ಕಷ್ಟ ಆಗುತ್ತೆ. ನಿಮ್ಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಮಾಡ್ತಾರಂಥದ್ದು ಇದು. ಶೂ ಹಾಕೊಂಡು ನೀವು ಓಡಲಿಕ್ಕಾಗಲ್ಲ, ಬರಿಗಾಲಿಂದ ಪ್ರಾಕ್ಟೀಸ್ ಮಾಡಿ. ಇಲ್ಲಿ ಮಳೆ ಅವತ್ತು ಒಯ್ಯುತ್ತೆ, ಮಳೆ ಒಯ್ಯಲ್ಲ ಅಂತೇನಿಲ್ಲ, ಮಳೆ ಒಯ್ತಾನೆ ಇರ್ತದೆ ಇಲ್ಲಿ. ಆದ ಕಾರಣ ನೀವು ಬರಿಗಾಲಲ್ಲಿ ಒಳ್ಳೆ ಪ್ರಯತ್ನ ಮಾಡಿ. ಇನ್ನೂ ಸ್ಟೇಡಿಯಂ ರೆಡಿಯಾಗಿಲ್ಲ. ಯಾಕಪ್ಪ ರೆಡಿಯಾಗಿಲ್ಲ ಅಂತಂದರೆ ಇನ್ನೂ ಸೈಕಲ್ ಬಂದೇ ಇಲ್ಲ. ಮಿಲಿಟ್ರಿ ಅವ್ರು ಬರ್ತಾರೆ, ಬಂದು ಸ್ಟೇಡಿಯಮ್ ತಯಾರು ಮಾಡ್ತಾರೆ. ಅದನ್ನು ತಯಾರು ಮಾಡ್ಬೇಕಂದ್ರೆ ಜಾಸ್ತಿ ತಯಾರು ಮಾಡಲ್ಲ, ಅವರು ಇರೋದನ್ನೇ ಸ್ವಲ್ಪ ನೀಟಾಗಿ ಮಾಡಿಬಿಟ್ಟು ಟೆಂಟ್ಗಳಾಗ್ತಾರೆ. ಅವ್ರು ಮೆಡಿಕಲ್ ಕ್ಯಾಂಪಿಗೆ ಸಪ್ರೇಟ್ ಆಗ್ತಾರೆ. ಪುಲಪ್ಸ್ಗೆ ರೆಡಿಮೇಡ್ ತರ್ತಾರೆ, ಪುಲಪ್ಸ್ ಹಾಕ್ಬಿಡ್ತಾರೆ. ಗುಂಡಿ ತೋರಿಸ್ಬಿಟ್ಟು ನೈಟ್ ಫಿಟಿಚ್ ಮಾಡಿಬಿಡ್ತಾರೆ. ಜಿಗ್ಜಾ ಬ್ಯಾಲೆನ್ಸ್ನ ರೆಡಿಮೇಡ್ ತಂದು ಇಟ್ಬಿಡ್ತಾರೆ. ಆಲ್ಮೋಸ್ಟ್ ಎಲ್ಲವೂ ರೆಡಿಮೇಡೇ ಇರ್ತದೆ. ಜಾಸ್ತಿ ಅವ್ರಿಗೆ ಸಮಸ್ಯೆ ಇಲ್ಲ. 2 ದಿನ ಮುಂಚೆ ಬಂದು ತಯಾರು ಮಾಡ್ಕೊಂಡ್ಬಿಡ್ತಾರೆ. ಯಾಕಪ್ಪ ಇನ್ನೂ ಸ್ಟೇಡಿಯಂ ರೆಡಿ ಆಗಿಲ್ಲ ಅಯ್ಯೋ ಅಂದ್ಬಿಡಿ. ಸೊ ಇರೋದು 1700 ಮಕ್ಕಳು ಅಷ್ಟೇ. ಅದು ಕೂಡ 7 ದಿನ ನಡೆಯುವಂಥ ಈ ರ್ಯಾಲಿನಲ್ಲಿ ಮಕ್ಕಳಿಗೆ ಸೊ ಯಾವುದೇ ರೀತಿ ಸಮಸ್ಯೆ ಕಂಡುಬರಲ್ಲ. ಹಾಗಾದ್ರೆ ಮಕ್ಕಳು ಬರ್ತಾ ಇದ್ದಾರೆ, ಹತ್ರ ಬಂದುಬಿಟ್ರು. ನೇಚರ್ ಎಂಜಾಯ್ ಮಾಡ್ಬೋದು. ಇಲ್ಲಿ ಬಂದರೆ ಒಳ್ಳೆ ನೇಚರು ಸೂಪರ್ ಆಗಿದೆ. ಮಳೆ ಜೊತೆಗೆ ಬೆಟ್ಟ ಗುಡ್ಡ ಪ್ರದೇಶ, ಹಸಿರು ನೋಡಿ ಬಂದರು ಮಕ್ಕಳು. ಕಮಾನ್ ಗುಡ್, ವೆರಿ ಗುಡ್. ಮೊದಲಾಗಿ ತಿಳಿಸಿ ಅದು ಟೈಮ್ ನೋಡೋಣ. ಟೈಮ್ ಮೊದಲು ಮೀಟ್ರು ಸ್ವಲ್ಪ. ಓಕೆ, ಎಷ್ಟು ಮೀಟ್ರು? ಕರೆಕ್ಟಾಗಿ 400 ಮೀಟ್ರ್ ಬಂದಿದೆ ನೋಡಿ. 0.40 400 ಮೀಟರ್. ಈ ಟ್ರ್ಯಾಕ್ ಏನಿದೆ ಕರೆಕ್ಟಾಗಿ ಟ್ರ್ಯಾಕ್ ತೋರಿಸಲಾಗಿದೆ. 400 ಮೀಟ್ರ್ ಇದೆ. ಸೊ ತುಂಬ ಉಸಿರಾಡ್ತಿದ್ದಿಲ್ಲ ಜಾಗಿಂಗ್ ಹೋದ್ರು ಕೂಡ. ಯಾಕೆ ಯಾವ ಥರ ಊಟ ಮಾಡಿದ್ರೆ ಆಮೇಲೆ ಮತ್ತೆ ಇಲ್ಲಿ ಮತ್ತು ವೆದರ್ ಚೇಂಜ್ ಆಗಿದೆ. ಇಲ್ಲೇನೇ ವೆದರ್ ಚೇಂಜ್ ಆಗಿರೋಣ ಉಸಿರಾಟ ಜಾಸ್ತಿ ಆಗ್ತಿದೆ. 400 ಮೀಟ್ರ್ ಪಕ್ಕ ಇದೆ. 400 ಮೀಟ್ರ್ ಬರಲ್ಲ ಅಂದ್ಕೊಂಡ್ಬಿಟ್ಟಿದೆ. ನೋಡ್ಬಿಟ್ಟು ನಾನು 400 ಮೀಟ್ರ್ ಬಂದಿದೆ. 400 ಮೀಟ್ರ್ ಮಗಳು ಈಗ ಶೂ ಹಾಕೊಂಡು ಬಿಡ್ತಾರಲ್ಲ, ಏನದು ವ್ಯತ್ಯಾಸ ಕಂಡು ಬರ್ತಾ? ಜಾಸ್ತಿ ಜಾರು ಸರ್, ಜಾರದಿಂದ ಶೂ ಹಾಕೊಂಡು ಬಂದರೆ ಇದ್ಮೇಲೆ ಜಾಸ್ತಿ ನೀರು ಮಣ್ಣು ತುಂಬ್ಕೊಂಡ್ಬಿಟ್ರಂತ ಶೂ ಜಾಸ್ತಿ ತೂಕ ಜಾಸ್ತಿ ಆಗುತ್ತೆ. ಅದೆಲ್ಲ ಬರಿಗಾಲ ಹೊಡೆದು ಸ್ಲಿಪ್ ಆಗುತ್ತೆ. ಬರಿಗಾಲ ಹೊಡಬೇಕು ಅಂತ ಹೇಳಿ. ಹೌದು. ಈಗ ರಿಟರ್ನ್ ಎಕ್ಸಾಮ್ ಕ್ಲಿಯರ್ ಆಗಿ ಫಿಸಿಕಲ್ ನಡೀತಾರೋ ಕಾರಣ ಮೊದಲು ಫಿಸಿಕಲ್ ಆಗ್ತಿರಲಿಲ್ಲ, ರ್ಯಾಲಿ ಆಗ್ತಿರಲಿಲ್ಲ. ಇವಾಗ ರಿಟರ್ನ್ ಎಕ್ಸಾಮ್ ಫಿಲ್ಟರ್ ಆಗಿಬಿಟ್ಟಿದ್ದಾರೆ. 1700 ಮಕ್ಕಳು ಇರೋದು ಕಾರಣ ಕೇವಲ ಒಂದು 200-300 ಮಕ್ಕಳೇ ಬರೋದು ಒಂದು ದಿನಕ್ಕೆ. ಅಲ್ಗರ್ಥ ಒಂದು 50, 60, 70 ಮಕ್ಕಳನ್ನ ಸ್ಟೇಡಿಯಂ ಬಿಡೋ ಕಾರಣ ಯಾರಿಗೂ ಕೂಡ ಬೀಳ್ತಾರೆ, ಹೇಳ್ತಾರೆ, ತಳ್ತಾರೆ ಅನ್ನೋ ಸಮಸ್ಯೆನೇ ಬರೋದಿಲ್ಲ. ಆರಾಮಾಗಿ ನೀವು ಓಡ್ಬೋದು. ಪ್ರಾಕ್ಟೀಸ್ ಮುಖ್ಯ. 5 ನಿಮಿಷ ಒಳಗಡೆ ಬಂತು ಅಂದರೆ ನೀವು ಎಕ್ಸಲೆಂಟ್ ರನ್ ಗ್ರೂಪ್ 1 ಬರ್ತೀರಾ. 5 ಮುಕ್ಕಾಲು ನಿಮಿಷ ಒಳಗಡೆ ಬಂತು ಅಂದರೆ ಗ್ರೂಪ್ 2 ಬರ್ತೀರಾ. 60 ಮಾರ್ಕ್ಸ್ 48 ಮಾರ್ಕ್ಸ್ ತೊಗೊಂತೀರಾ. ಇದನ್ನು ನೋಡ್ತಿರಲ್ಲ. ಈಗ ಶೂ ಹಾಕೊಂಡು ಓಡಿದ್ರು ನಮ್ಮ ಮಕ್ಕಳು. ಶೂ ಹಾಕೊಂಡು ಓಡಿದಾಗ ಏನು ಫೀಲ್ ಆಗ್ತಿತ್ತು. ಶೂ ಬಿಚ್ಚಿ ಓಡ್ತಿದ್ದಾರೆ ಈಗ ಮಕ್ಕಳು. ಶೂ ಬಿಚ್ಚಿ ಓಡಿದ್ರೆ ಏನು ವ್ಯತ್ಯಾಸ ಕಂಡುಬರ್ತದೆ ಅಂತ ನಾವು ನೋಡೋಣ. ಈಗ ಶೂ ಹಾಕೊಳ್ಳೋದ್ರಿಂದ ಬಹಳ ಕಷ್ಟನೇ ಆಗುತ್ತೆ. ಖಂಡಿತ ಹೇಳ್ತಾ ಇದ್ದೀನಿ ನಿಮಗೆ. ಯಾರೋ ಸ್ಪೈಕ್ ಶೂ ಹಾಕೋಬತ್ತೀನಿ ಸರ್, ಸ್ಪೋರ್ಟ್ಸ್ ಶೂ ಹಾಕೋಬತ್ತೀನಿ. ಇದರಿಂದ ಮಣ್ಣು ತುಂಬಿಕೊಳ್ಳುತ್ತೆ, ತೂಕ ಜಾಸ್ತಿ ಆಗುತ್ತೆ, ಸ್ಲಿಪ್ ಆಗುತ್ತೆ, ಜಾರ್ ಬೀಳ್ತಿದ್ರೆ ಕಷ್ಟ ಆಗುತ್ತೆ. ಬರಿಗಾಲ ಹೊಡಬೇಕು. ನೋಡೋಣ ಬರಿಗಾಲ ಹೊಡಿದ ಹುಡುಗರು ತಯಾರಾಗಿದ್ದಾರೆ. ನಮ್ಮ ಕ್ಯಾಂಡಿಡೇಟ್ ತಯಾರಾಗಿದ್ದಾರೆ. ಅವ್ರು ರೆಡಿ? ಚೇತನ್ ಓಕೆ, ಟೈಮ್ ಕೂಡ ಹಾಕೋತಿದ್ದಾನೆ. ಪ್ರಾಕ್ಟಿಕಲಿ ಗ್ರೌಂಡಲ್ಲಿ ಬರಿಗಾಲ ಓಡುವಂಥದ್ದು ನೋಡೋಣ ಏನು ವ್ಯತ್ಯಾಸ ಕಾಣ್ಬಾರ್ದು ಅಂತೇಳಿ. ಯಾವುದೇ ರೀತಿ ಕಲ್ಲು ಮುಳ್ಳು ಮಣ್ಣು ಬರಲಿಲ್ಲ. ಯಾವುದೇ ರೀತಿ ಇಲ್ಲಿ ಕಲ್ಲು ಮುಳ್ಳು ಆ ಥರ ಏನೂ ಸಮಸ್ಯೆಗಳಿಲ್ಲ. ಬರೀ ಮಣ್ಣಿದೆ ಮತ್ತು ಗ್ರಾಸ್ ಇದೆ. ಹುಲ್ಲು ಇರುವ ಕಾರಣ ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಬರಲ್ಲ. ಬಿದ್ದರೂ ಕೂಡ ಎದ್ದು ಹೇಳ್ಬೋದು, ಜಾರದ್ರು ಕೂಡ ಎದ್ದು ಓಡೋಗ್ಬೋದು. ಅದೇ ರೀತಿ ನೀವು ಬರಿಗಾಲ ಪ್ರಾಕ್ಟೀಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂದ್ಕೊಂಡಿದ್ದೀನಿ. ರೆಡಿ? ಓಕೆ, ರೆಡಿ ಕಮ್. ಓಲಾ ಏನು ಹೆಸರು? ಜ್ಞಾನೇಂದ್ರ ಸರ್. ಜ್ಞಾನೇಂದ್ರ. ಸೊ ಕೊಡಗಿಗೆ ಫಸ್ಟ್ ಟೈಮ್ ಬಂದಿದ್ದಪ್ಪ? ಫಸ್ಟ್ ಒಂದು ಸರಿ ಬಂದಿದೆ. ಫಸ್ಟ್ ಒಂದು ರ್ಯಾಲಿ ಬಂದಿದ್ದು ಅಂತ ಕೇಳ್ಪಟ್ಟಿದ್ದೀನಿ. ಎಲ್ಲ ರ್ಯಾಲಿ ಬಂದಿದೆ ಸೇಮ್ ಗ್ರೌಂಡ್. ಹಿಂಗೆ ಮಳೆ ಹೋಯ್ತಿತ್ತಾ? ಇನ್ನೂ ಜಾಸ್ತಿ ಹೊಡೆದಿತ್ತು ಸರ್. ಮಳೆ ಹೋಯ್ತಾ? ಎಲ್ಲ ಗೊಜ್ಜೆ ಆಗಿತ್ತಾ? ಎಲ್ಲ ಗೊಜ್ಜೆ ಸರ್. ಒಂದು 2 ಇಂಚಷ್ಟು ಗೊಜ್ಜೆ ಆಯಿತು. ಹಾಂ, ಹೌದು ಸರ್. ಗೊಜ್ಜೆ ಅದರಲ್ಲೂ ಬರಿಗಾಲ ಹೊಡಿದ್ರಾ? ಬರಿಗಾಲೆ ಸರ್. ಶೂ ಅಲೋ ಮಾಡಲ್ಲ. ಮತ್ತೆ ಅಕಸ್ಮಾತ್ ಅವರು ಅಲೋ ಮಾಡೋದು ಕೂಡ ಓಡೋದಕ್ಕಾಗಲ್ಲ ಸರ್. ಅಷ್ಟೆಲ್ಲ ಇಲ್ಲೇ ಬಿದ್ದೋಗ್ತಾರೆ. ಶೂ ಅಲೋ ಮಾಡೋದಿಲ್ಲ, ಮಾಡಿದ್ರು ಕೂಡ ಬೀಳ್ತಾರೆ, ಜಾರ್ ಬೀಳ್ತಾರೆ. ಬರಿಗಾಲ ಓಡೋವಂಥದ್ದು. ಈಗೇನು ಟೈಮಿಂಗ್ ಹಿಡಿತಾರೆ? ಈಗ ಮಳೆ ಜಾರುತ್ತೆ, ಮಕ್ಕಳು ಆ ಸ್ಪೀಡ್ ಬರಲ್ಲ. 5 ನಿಮಿಷ ಬರ್ಕೊಂಡು ಕಷ್ಟ ಆಗುತ್ತೆ. ಟೈಮಿಂಗ್ ಹಿಡಿದ್ರೆ ಸರ್ ಟೈಮಿಂಗ್ಸ್ ಅದು ನಾವು ಹೇಳೋದಕ್ಕಾಗಲ್ಲ. ಅದು ಗ್ರೌಂಡ್ ಮೇಲೆ ಡಿಪೆಂಡ್, ಮತ್ತೆ ಅವ್ರ ಮೈಂಡ್ ಸೆಟ್ ಮೇಲೆ ಡಿಪೆಂಡ್. ಸೊ ನನಗೆ ಗೊತ್ತಿರೋ ಪ್ರಕಾರ, ನಮಗೆ ತಿಳಿಸಿರೋ ಪ್ರಕಾರ ಏನಾಗ್ತಿದೆ ಅಂತಂದರೆ, ಸೊ ಗ್ರೌಂಡಲ್ಲಿ ಓಡಬೇಕಿದ್ರೆ ಆ ಸಮಯದಲ್ಲಿ ಮಳೆ ಹೋಗಿದಾಗ ಯಾವುದೇ ಕಾರಣಕ್ಕೂ ಕೂಡ ಟೈಮ್ ಸೆಟ್ ಮಾಡೋಕ್ಕೆ ಹೋಗಲ್ಲ. ಅವ್ರ ಮೈಂಡ್ ಸೆಟ್, ನಮ್ಮ ಹುಡುಗರಿಂದ ಮೈಂಡ್ ಸೆಟ್ಟೆ. ಅಂದರೆ ಅವ್ರು ಎಷ್ಟು ಮೀಟ್ರು ಮುಂದೆ ಬರ್ತಾರೆ ಅನ್ನೋದಕ್ಕಿಂತ ಹೆಚ್ಚು ಎಷ್ಟು ಮಕ್ಕಳು ಮುಂದೆ ಬರ್ತಾರೆ ಅನ್ನೋದನ್ನು ಚೆಕ್ ಮಾಡ್ತಾರೆ. ಎಷ್ಟು ಮಕ್ಕಳು ಮುಂದೆ ಬರ್ತಾ ಇರ್ತಾರೆ, ಅವ್ರ ಮಕ್ಕಳು ಎತ್ಕೊತಾರೆ. ಯಾರು ಹಿಂದಿಂದ ಜಾಸ್ತಿ ಉಳ್ಕೊಂತ ತಿಳ್ಬಿಡ್ತಾರೆ. ಮುಂದೆ ಮಕ್ಕಳು ಮಾತ್ರ ಎತ್ಕೊತಾರೆ. ಸೊ ಇದೇ ಕಾರಣ. ಸೊ ಇದರಲ್ಲಿ ಟೈಮ್ ಕೂಡ ಇಡ್ಬೋದು, ಇಡೋಕ್ಕಾಗ ಅಂತಲ್ಲಿ ಮೊದಲು ಅವ್ರು ಟ್ರ್ಯಾಕಲ್ಲಿ ಚೆಕ್ ಮಾಡಿ ನೋಡ್ತಾರೆ. ಕೆಲವು ಸೋಲ್ಜರ್ಸ್ಗಳನ್ನ ಓಡಿಸಿ ನೋಡ್ತಾರೆ. ಈ 1600 ಮೀಟ್ರ್ ಎಷ್ಟು ಟೈಮಲ್ಲಿ ಬರ್ಬೋದು ಅಂತೇಳಿ. ಅಕಸ್ಮಾತ್ ಯಾರಾದರೂ ಬರಲೇಬೋದು ಅಂತಂದರೆ 5 ನಿಮಿಷ 5 ನಿಮಿಷಕ್ಕೆ ಒಂದು 15 ಸೆಕೆಂಡ್ ಜಾಸ್ತಿ ಕೂಡ ಕೊಡ್ಬೋದು. ಅದ್ರ ನೆಕ್ಸ್ಟ್ ನಮ್ಮ ಕ್ಯಾಂಡಿಡೇಟ್ ಬರ್ತಾ ಇದ್ದಾನೆ ಓಡ್ಕೊಂಡು ಬರಿಗಾಲಲ್ಲಿ. ಚೇತನ್ ಗುಡ್. ಏನು ಟೈಮ್ ಬಂತೀಗ?
ಒಂದು ಜಾಗಿಂಗ್ ಮಾಡೋದು 1:40 ಬಂದಿದೆ. 1:54 ಬಂದಿದೆ, ಇರಲಿ ಪರವಾಗಿಲ್ಲ. 1:40 ಓಕೆ, 1:41 ಆಯ್ತು. 1 ನಿಮಿಷ 41 ಸೆಕೆಂಡಿಗೆ ನಾರ್ಮಲ್ ಓಡಿರೋಂಥದ್ದು. ಡ್ರೆಸ್ ಕೊಂಡು ನೋಡಿದ್ರೆ ಪ್ಯಾಂಟ್ ಹಾಕೊಂಡಿದ್ದಾನೆ, ಅದೆಲ್ಲ ಊಟ ಈಗ ತಾನೇ ಮಾಡ್ಕೊಂಬಂದಿರೋಂಥದ್ದು. ಇರಲಿ ಪರವಾಗಿಲ್ಲ. ಬರಿಗಾಲ ನೋಡಿದ್ರೆ ಏನು ಫೀಲ್ ಆಗ್ತವೆ ಈಗ? ಸರ್ ಈಗ ಸದ್ಯದ ಪರಿಸ್ಥಿತಿ ಶೂವೇ ಬೆಟರ್ ಅನಿಸುತ್ತೆ. ಸಿಕ್ಕಾಬಿಟ್ಟೆ ಜಾರುತ್ತೆ. ಬರಿಗಾಲ ಜಾತ ಇದೆಯಾ? ಶೂ ಜಾತ ಇಲ್ಲ. ಶೂ ಅಲ್ಲಿ ಜಾರುತ್ತೆ, ಸ್ವಲ್ಪ ವೇಟ್ ಜಾಸ್ತಿ ಆಗುತ್ತೆ. ಬರಿಗಾಲ ಸಿಕ್ಕಾಬಿಟ್ಟೆ ಜಾರುತ್ತೆ. ಬರಿಗಾಲ ಜಾಸ್ತಿ ಜಾತ ಇದೆ. ಅವ್ರು ಬರಿಗಾಲ ಬೇಕಾ ಶೂ ನೋಡ್ಬೇಕಾ? ಈಗ ಸದ್ಯಕ್ಕೆ ಶೂ ಅನಿಸುತ್ತೆ ಸರ್. ಜಾಸ್ತಿ ಮಳೆ ಬಂತು ಅಂದರೆ ಬರಿಗಾಲ ಬೇಕು. ಇದನ್ನು ಹೇಳ್ತೀನಿ ಏನಪ್ಪ ಅಂತಂದರೆ ಮಣ್ಣು ಜಾಸ್ತಿ ನಿಲ್ಲಲ್ಲ, ಕಡಿಮೆ ಆಗುತ್ತೆ. ಶೂ ಹಾಕೊಂಡು ಹೊಡೆದ್ರೆ 1 ರೌಂಡಲ್ಲಿ ಸ್ವಲ್ಪ ಕಡಿಮೆ ಅನಿಸುತ್ತೆ, 2ನೇ ರೌಂಡಲ್ಲಿ ನೀವು ಜಾಸ್ತಿ ಮಣ್ಣು ತುಂಬುತ್ತೆ, 3ನೇ ರೌಂಡಲ್ಲಿ ನೀವು ಜಾಸ್ತಿ ತುಂಬುತ್ತೆ. ಶೂ ಹಾಕೊಂಡು ಹೊಡೆದ್ರೆ ಭಾಳ ಕಷ್ಟ ಆಗುತ್ತೆ. ಇದು ಬರಿಗೆಲ್ಲ ಜಾರುತ್ತೆ. ಇದು ಅಭ್ಯಾಸ ಮಾಡಿದ್ರೆ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಅದ್ರಲ್ಲಿ ಜಾರೋದು ಕಡಿಮೆ ಆಗ್ಬೋದು ನನ್ನ ಅನಿಸಿಕೆ. ಓಕೆ, ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿ ಡಿಸ್ಲೈಕ್ ಮಾಡಿ, ತೊಂದರೆ ಇಲ್ಲ. ಹಾಗಾದರೆ ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ, ಜೈ ಹಿಂದ್.